ಲೋಗಾವಿ ಗ್ರಾಮ ಪಂಚಾಯಿತಿ ಸಾಧನೆ ರಾಜ್ಯ ಮಟ್ಟದಲ್ಲಿ 8ನೇ ಸ್ಥಾನ. ಹಾಯ್ ಹೆಲೋ ನಮಸ್ಕಾರ, ಸುಪ್ರೀಂ ಟಿವಿಗೆ ಸ್ವಾಗತ. ಕೇವಲ ಸಮಾಜದಲ್ಲಿನ ಕೆಡುಕು, ಅನ್ಯಾಯ, ಅತ್ಯಾಚಾರಗಳನ್ನಷ್ಟೇ ತೋರಿಸುವುದು ಸುಪ್ರೀಂ ಟಿವಿಯ ಕೆಲಸವಲ್ಲ. ಒಳ್ಳೆಯ ಕೆಲಸ ಮಾಡಿದವರನ್ನು ಪ್ರೋತ್ಸಾಹಿಸುವುದು, ಗೌರವಿಸುವುದು ಕೂಡ ಸುಪ್ರೀಂ ಟಿವಿಯ ಧ್ಯೇಯವೇ ಆಗಿದೆ. ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ವಿಜಯಪುರ ಜಿಲ್ಲೆಯ ಲೋಗಾವಿ ಗ್ರಾಮ ಪಂಚಾಯಿತಿಯ ಸಾಧನೆ. ಲೋಗಾವಿ ಗ್ರಾಮ ಪಂಚಾಯಿತಿ ರಾಜ್ಯ ಮಟ್ಟದಲ್ಲಿ ಗಮನಾರ್ಹ ಸಾಧನೆ ಮಾಡಿದ್ದು, ಕರ್ನಾಟಕ ರಾಜ್ಯದಲ್ಲಿ 8ನೇ ಸ್ಥಾನ, ವಿಜಯಪುರ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲೆಗೆ ಹೆಮ್ಮೆ ತಂದಿದೆ. ಈ ಮಹತ್ವದ ಸಾಧನೆಯ ಬೆನ್ನಲ್ಲೇ ಲೋಗಾವಿ ಗ್ರಾಮದಲ್ಲಿ ಮತ್ತೊಂದು ಜನಪರ ನಿರ್ಧಾರ ಕೈಗೊಳ್ಳಲಾಗಿದೆ. ಲೋಗಾವಿ ಗ್ರಾಮದಲ್ಲಿ ಅಕ್ಕ ಕ್ಯಾಂಟೀನ್ ಆರಂಭಿಸುವ ಕುರಿತು ಜಿಲ್ಲಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು ಒಟ್ಟಾಗಿ ಸಭೆ ನಡೆಸಿ ಕಾರ್ಯಕ್ರಮ ರೂಪಿಸಿಕೊಂಡಿದ್ದಾರೆ. ಬಡವರು, ಕೂಲಿ ಕಾರ್ಮಿಕರು, ವಿದ್ಯಾರ್ಥಿಗಳಿಗೆ ಕಡಿಮೆ ದರದಲ್ಲಿ ಪೌಷ್ಟಿಕ ಆಹಾರ ದೊರೆಯುವಂತೆ ಮಾಡುವ ಉದ್ದೇಶದಿಂದ ಈ ಮಹತ್ವದ ತೀರ್ಮಾನ ಕೈಗೊಳ್ಳಲಾಗಿದೆ. ನಿಮ್ಮ ಪಂಚಾಯತಿ ರಾಜ್ಯದಾಗ 8ನೇ ಸ್ಥಾನ ಐತೈತ್ರಿ, ಜಿಲ್ಲೆಯಲ್ಲಿ 1ನೇ ಸ್ಥಾನ ಐತೈತ್ರಿ. ಮತ್ತು ಅಕ್ಕ ಕ್ಯಾಂಟೀನ್ ಮಾಡ್ಬೇಕಂತೇಳಿ ನಿಮ್ಮದು ಅಭಿಪ್ರಾಯ ಐತೈತ್ರಿ. ಇದ್ರ ಬಗ್ಗೆ ನೀವು ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಪದ್ಮಿನಿ ಬಿರಾದರ್ ಅಂತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ 3 ವರ್ಷಗಳಿಂದ ಲೋಗಾವ್ ಗ್ರಾಮ ಪಂಚಾಯತ್ನಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. 2023-24ನೇ ಸಾಲಿನಲ್ಲಿ ಈ ಗ್ರಾಮ ಪಂಚಾಯತಿ ಗಾಂಧಿ ಗ್ರಾಮ ಪುರಸ್ಕಾರ ಅವಾರ್ಡ್ಗೆ ಸೆಲೆಕ್ಟ್ ಆಯಿತು. ಅದನ್ನು ಖುಷಿ ತಂದ ವಿಷಯ. ಇಲ್ಲಿ ಮಾನ್ಯ ಅಧ್ಯಕ್ಷರು, ಮಾನ್ಯ ಸದಸ್ಯರೆಲ್ಲರೂ, ಗ್ರಾಮಸ್ಥರೆಲ್ಲರೂ ಅವರ ಸಹಕಾರದಿಂದ ನಾನು ವುಮೆನ್ ಫ್ರೆಂಡ್ಲಿ ಪಂಚಾಯತ್ ಅಂತ ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಜಿಲ್ಲೆಯಲ್ಲಿಯೇ ಸೆಲೆಕ್ಟ್ ಆಗಿದೆ. ಮಹಿಳಾ ಮತ್ತು ಮಕ್ಕಳ ಫ್ರೆಂಡ್ಲಿ ಪಂಚಾಯತಿ, ಮಹಿಳಾ ಮತ್ತು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತಿ ಅಂತ ನಮ್ಮ ಜಿಲ್ಲೆಯಿಂದ ಲೋಗಾವ್ ಗ್ರಾಮ ಪಂಚಾಯತ್ ಸೆಲೆಕ್ಟ್ ಆಗಿದೆ. ಇದು ಯಾವುದು ಕರ್ನಾಟಕ ರಾಜ್ಯ ಸರ್ಕಾರ ಜಿಲ್ಲಾ ಪಂಚಾಯತಿಯಿಂದ ಸೆಲೆಕ್ಟ್ ಆಗಿದ್ದಲ್ಲ. ಪೈ ಡಾಟಾ ಅಂತ ಡಾಟಾಸ್ ನಾವು ಅಪ್ಲೋಡ್ ಮಾಡಿರ್ತೀವಿ. ಏನೇನು ಕೆಲಸ ಮಹಿಳೆಯರ ಸಲುವಾಗಿ ಮಾಡೀವಿ, ಏನೇನು ಕೆಲಸ ಮಕ್ಕಳ ಸಲುವಾಗಿ ಮಾಡೀವಿ, ಈ ಗ್ರಾಮ ಪಂಚಾಯತಿಯಿಂದ ಅಧ್ಯಕ್ಷನೊಳಗೊಂಡ ಕೋರ್ ಕಮಿಟಿ. ಸೊ ಅದನ್ನು ಡಾಟಾಸ್ ನಾವು ಅಪ್ಲೋಡ್ ಮಾಡೋದಿರ್ತ. ಅಪ್ಲೋಡ್ ಮಾಡಿದ ನಂತರ ಸೆಂಟ್ರಲ್ ಗೌರ್ಮೆಂಟಿಂದ ವೇಟೇಜ್ ಬರುತ್ತೆ, ಇಷ್ಟು ಮಾರ್ಕ್ಸ್ ಈ ಪಂಚಾಯತಿಗೆ ಬಂದಿದೆ ಅಂತ. ಸೊ ಫಸ್ಟ್ ರ್ಯಾಂಕ್ ಬಂದಿದ್ದು ಲೋಗಾವ್ ಗ್ರಾಮ ಪಂಚಾಯತಿ ವೇಟೇಜ್ನಲ್ಲಿ ಮಹಿಳೆ ಮತ್ತು ಮಕ್ಕಳ ಪರವಾಗಿ ಕೆಲಸ ಮಾಡಿದ ವಿಷಯವಾಗಿ. ಸೊ ಆ ವಿಷಯಕ್ಕೆ ಸೆಲೆಕ್ಟ್ ಆಗಿದ್ದು 30 ಪಂಚಾಯತಿ 30 ಜಿಲ್ಲೆಯಿಂದ. ಫಸ್ಟ್ ಅಧ್ಯಕ್ಷರು ಕಮಲಾಬಾಯಿ ಪಿಂಟು ಲಮಾಣಿಯವರು ಮತ್ತು ನಾನು ಇಬ್ಬರು ಸೇರಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬೆಂಗಳೂರಿಗೆ ಒಂದು ವರ್ಕ್ಶಾಪ್ ಇತ್ತು. ಅಲ್ಲಿ KPRC ಮಾನ್ಯ ಮಂತ್ರಿಗಳ, ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳ ಜೊತೆನೇ ಮೀಟಿಂಗ್ ಇತ್ತು. ಅದು ಮೀಟಿಂಗ್ ಸಂವಾದ ಮುಗಿಸ್ಕೊಂಡು ಬಂದು ನೆಕ್ಸ್ಟ್ ಮೈಸೂರಿನಲ್ಲಿನೂ ಒಂದು ಮೀಟಿಂಗ್ ಇತ್ತು. ಅದು ಮುಗಿಸಿದ ನಂತರ ಸೆಮಿಫೈನಲ್ ರೌಂಡಿಗೆ ಈಗ ಮೊನ್ನೆ 2 ದಿವಸ ಪುಣಾನಲ್ಲಿ ವರ್ಕ್ಶಾಪ್ ಇತ್ತು. ನಾನು ಅಟೆಂಡ್ ಆಗಿದ್ದೆ, ಅಧ್ಯಕ್ಷರು ಬಂದಿರಲಿಲ್ಲ ರೀ. ಸೊ ಈ ಸೆಮಿಫೈನಲ್ ರೌಂಡಿಗೆ ಬಂದ್ವಿ. ಫೈನಲ್ ಆದರೆ ನಮ್ಮ ಪಂಚಾಯತ್ನ ಫೈನಲ್ ಆದರೆ ಡೆಲ್ಲಿನಲ್ಲಿ ಒಂದು ಒಕೇಶನ್ ಇವೆಂಟ್ ಇದೆ. ಸೊ ಇಡೀ ರಾಜ್ಯದಾಗ ಒಂದು ಪಂಚಾಯತ್ ಆಗದೆ ಎಷ್ಟಾಗವ್ರಿ? ನಮ್ಮ ಜಿಲ್ಲೆಯಿಂದ ಮಹಿಳಾ ಮಕ್ಕಳ ಸ್ನೇಹಿ ಪಂಚಾಯತಿ ಅಂತ ಸೆಲೆಕ್ಟ್ ಆಗಿದ್ದು ಲೋಗಾವ್ ಪಂಚಾಯತಿ. ರಾಜ್ಯದಲ್ಲಿ 8 ಪಂಚಾಯತಿ ಸೆಲೆಕ್ಟ್ ಆಗಿದೆ. ಅದರಲ್ಲಿ ಗಾಳಿಬೀಡು ಪಂಚಾಯತಿ ಮಂಡ್ಯದಿಂದ ಸೆಲೆಕ್ಟ್ ಆಗಿದೆ. ಬೀದರ್ನಲ್ಲಿ ಕೋಡೇಕಲ್ ಯಾವುದೋ ಪಂಚಾಯತಿ ಸೆಲೆಕ್ಟ್ ಆಗಿದೆ. ಸೊ ನಮ್ಮದು ಹಾಗೆ. ಇನ್ನು ನೆಕ್ಸ್ಟ್ ಬಂದರೆ ಡೆಲ್ಲಿಗೆ ಒಂದು ಸಣ್ಣ ಕಾನ್ವರ್ಸೇಷನ್ ಇದೆ. ಅದು ಮುಗಿಸ್ಕೊಂಡು ಬಂದರೆ ನಮ್ಮದು ಇನ್ನೂ ಪ್ರಾಜೆಕ್ಟ್ ಇದೆ, ನಾವು ಏನು ಮಾಡಬೇಕು ಅಂತ ಮಹಿಳೆಯರ ಸಲುವಾಗಿ. 23-24ನೇ ಸಾಲಿನೊಳಗೆ ಮಿನಿಸ್ಟ್ರು ಓಪನಿಂಗ್ ಮಾಡಿದಂತೆ ಎಲ್ಲ ಅವರಿಗೆ ಉಪಕರಣಗಳನ್ನು ಕೊಟ್ಟಿದ್ದೀವಿ. ಸ್ವಂತ ಉದ್ಯೋಗಿ ಆಗಲಿಕ್ಕೆ ಪ್ರೋತ್ಸಾಹ ಮಾಡಿದ್ದೀವಿ ಮಹಿಳೆಯರಿಗೆ, ಸಂಘದ ಮಹಿಳೆಯರಿಗೆ. ಇವರು MBK ಖಾತೂನ್ ಅಂತ, ಇವರು ಸಂಘದ ಪರವಾಗಿ ಸಂಘದ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅವರು ಚೆನ್ನಾಗಿ ಕೆಲಸ ಮಾಡಿದ್ದು. ನಮ್ಮ ಅಧ್ಯಕ್ಷನೊಳಗೊಂಡ ಕೋರ್ ಕಮಿಟಿ ಅವರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದು. ಅವ್ರು ಮಾತಾಡಿಲ್ಲ ಅಷ್ಟೇ, ಅವ್ರ ಸಹಕಾರದಿಂದ ನಾವು ಮಾಡಿದ್ದು, ನಾವು ಮಾಡಿದ್ದು ಅಂತ ಎಲ್ಲೂ ಇಲ್ಲ. ಮತ್ತು ಇವರು ನಮ್ಮ GKM ಅವರು ಮಹಿಳೆಯರನ್ನ ನರೇಗಾ ಸ್ಕೀಮ್ನಲ್ಲಿ ತೊಡಗಿಸ್ಲಿಕ್ಕೆ ಅವರು ಹೆಲ್ಪ್ ಮಾಡಿದ್ದು. ಯಾವ ಸಂಘಟನೆ ಮೇಡಮ್ ಅವ್ರದ್ದು? ಇದು ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಇದು ಸ್ವಸಹಾಯ ಸಂಘದ MBK ಆಗಿ ಕೆಲಸ ಮಾಡಿದ್ರು ಅವರು. ಸೊ ಇನ್ನು ಮುಂದಿನ ಪ್ರಾಜೆಕ್ಟ್ ಏನು ಅಂತಂದರೆ ಒಂದು ಅಕ್ಕ ಕೆಫೆ ಓಪನ್ ಮಾಡಬೇಕಂತಿದ್ದು. ಅದು ಮಹಿಳೆಯರ ಸಲುವಾಗಿನೇ. ನನ್ನ ಸ್ಫೂರ್ತಿ ಯಾರಿಗೆಂದ್ರೆ ಉದ್ಯೋಗಿಯಾಗಿ ಉದ್ಯಮಿಯಾಗು ಅಂತ ಒಂದು ಪ್ರಾಜೆಕ್ಟ್, ನನ್ನ ಥೀಮ್ ಪ್ರಾಜೆಕ್ಟ್. ಅದು ಉದ್ಯೋಗಿ ಲೇಡಿನೇ ಆಗಿ ಉದ್ಯಮಿಯಾಗಿ ಬೆಳೀಲಿ ಅಂತ. ಓದೋರೇ ಬಿಸ್ನೆಸ್ ಮಾಡಬೇಕು ಅಂತ ಏನೂ ಇಲ್ಲ. ಸೊ ಮಹಿಳೆಯರಿಗೆ ಒಂದು ಸಣ್ಣ ಅವರಿಗೆ ಒಂದು ಇವತ್ತು ಮೀಟಿಂಗ್ ಇದೆ ಸರ್, ನಮ್ಮ ಅಧ್ಯಕ್ಷರು ಮೀಟಿಂಗ್ ತಗೊಳ್ಳೋರಿದ್ದಾರೆ. ಆ ನಿಟ್ಟಿನಲ್ಲಿ ಅಕ್ಕ ಕೆಫೆ ಮಾಡೋದು ನನ್ನ ಮಹತ್ವಾಕಾಂಕ್ಷೆ ಯೋಚನೆ. ಅದೊಂದು ಆಯಿತು, ಸಕ್ಸಸ್ ಆಯಿತು, ನನಗೂ ಖುಷಿ ಇದೆ ಸರ್. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ನನ್ನ ಹೆಸರು ಪದ್ಮಿನಿ ಬಿರಾದರ್ ಅಂತ, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗೆ ಲೋಗಾವ್ ಗ್ರಾಮ ಪಂಚಾಯತ್ನಲ್ಲಿ 3 ವರ್ಷ ಸೇವೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಲೋಗಾವಿ ಗ್ರಾಮ ಪಂಚಾಯಿತಿ ಸಾಧನೆಗೆ ಹೃದಯಪೂರ್ವಕ ಅಭಿನಂದನೆಗಳು. ಅದೇ ರೀತಿ ಮುಂದೆಯೂ ಇನ್ನಷ್ಟು ಜನಪರ ಕೆಲಸಗಳನ್ನು ಮಾಡಿ ರಾಜ್ಯಕ್ಕೆ ಮಾದರಿಯಾಗಲಿ ಎಂಬುದು ಸುಪ್ರೀಂ ಟಿವಿಯ ಆಶಯ. ಇದರೊಂದಿಗೆ ಕೆಲ ಭ್ರಷ್ಟ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರುಗಳು ಈ ಸುದ್ದಿಯನ್ನು ನೋಡಿ ಸ್ವಲ್ಪವಾದರೂ ಬದಲಾವಣೆ ಮಾಡಿಕೊಂಡರೆ ಅದೇ ದೊಡ್ಡ ಸಾಧನೆ ಎಂಬುದು ನಮ್ಮ ನಂಬಿಕೆ. ಜನಪರ ಆಡಳಿತಕ್ಕೆ ಇದು ನಿಜವಾದ ಉತ್ತಮ ಮಾದರಿ.